ಅವತ್ತು ರಿಪಬ್ಲಿಕ್ ಡೇ ಆದ ತಕ್ಷಣ DC ಆಫೀಸ್ನಲ್ಲಿ ನಾವು ಸಂಗೊಳ್ಳಿ ರಾಯಣ್ಣನ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ನಾನು ಡೋರೆ ಕ್ಯಾಫೆನಲ್ಲಿ ಇದ್ದೆ. ಡೋರೆ ಕ್ಯಾಫೆಯಿಂದ ಹೊರಗೆ ಬಂದ ತಕ್ಷಣನೇ ಅಲ್ಲಿ ಸ್ವಾಮೀಜಿ ನನಗೆ ಯಾರಿಗೆ ಹೇಳಿ ಕಳಿಸಿದ್ರು, ಪಾಪ BJP ಮುಖಂಡ ಯುನಾಯಕ್ ಬಂದಿದ್ದ ನನ್ನ ಹತ್ರ, ಬರ್ರಿ ಅಂತ ಹೇಳ್ದ. ನಾನು ಹೋದೆ ಅಲ್ಲಿ ಹೋಗಿದ್ದು ನಿಜ, ಪೂಜೆ ಮಾಡಿದ್ದು ನಿಜ. ನಾನು ಹೇಳಿರ್ತಕ್ಕಂಥದ್ದು, ಸಂಗೊಳ್ಳಿ ರಾಯಣ್ಣವರ ಫೋಟೋ ದಯಮಾಡಿ ಫುಟ್ಪಾತ್ನಾಗ ಯಾಕೆ ಹಾಕಿರಿ ಸ್ವಾಮೀಜಿ ಕೇಳಿದೆ. ಸ್ವಾಮೀಜಿ ದಯಮಾಡಿ ಈ ಸಂಗೊಳ್ಳಿ ರಾಯಣ್ಣವ್ರ ಫೋಟೋ ಫುಟ್ಪಾತ್ನಲ್ಲಿ ಇಡಬೇಡಿ ಸ್ವಾಮೀಜಿ, ನೀವು ಹೇಳಿದ್ರೆ ನಾನೇ ಸ್ವತಃ ಬೇಕಿದ್ರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋಣ, ನಿಮ್ಮ ಸಮಾಜದ ಯುವಕರುಗಳಿಗೆಲ್ಲ ಕರೆಸಿ ನಮ್ಮ ಫೌಂಡೇಶನ್ನಿಂದ ಏನೋ ಒಂದು ಕಾರ್ಯಕ್ರಮ ಮಾಡೋಣ ಸ್ವಾಮೀಜಿ, ತಪ್ಪು ತಿಳ್ಕೊಬೇಡಿ, ಸಂಗೊಳ್ಳಿ ರಾಯಣ್ಣವ್ರ ಫೋಟೋ ಫುಟ್ಪಾತ್ನಲ್ಲಿ ಇಡಬೇಡ ಅಂತ ಹೇಳಿದ್ದೆ. ಅವರು ಪದೇ ಪದೇ ನಮಗೆ ವಿಧಾನಸೌಧದಲ್ಲಿ ಕಾಣ್ತಾರೆ, ಅವ್ರು ಭಾಳಷ್ಟು ಸಲ ಗ್ರಾಂಟನ್ನು ಕೇಳ್ತಾರೆ, ನಮಗೆ ಅವರಿಗೆ ಮಾತಿನ ಚಕಮಕಗಳಾಗ್ತವೆ. ನಾನು ಅದು ಬಿಟ್ಟರೆ ಅಲ್ಲಿ ಕೋನ್ ರೆಡ್ಡಿ ಅವರು ಇದ್ದರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿದ್ದರು, ನಾನೇ ಅಲ್ಲಿ ಮತ್ತೆ ಪೂಜೆ ಮಾಡಿರೋದು. ಇವರು ಈ ರೀತಿಯಾಗಿ ನನಗೆ ಅವರಿಗೆ ಅಸಮಾಧಾನ ಇರ್ಬೋದು, ಬಟ್ ಈ ರೀತಿಯಾದಂಥದ್ದು ಮಾಡಬಾರ್ದು ಅಂತ ಸ್ವಾಮೀಜಿಯವರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ಹೇಳಿರ್ತಕ್ಕಂಥದ್ದು ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ, ಅಥವಾ ನಾನು ಮಾಡಿರ್ತಕ್ಕಂಥ ಏನು ರೆಕಾರ್ಡಿಂಗ್ ಇದ್ದರೆ ಕೇಳಿ ನೋಡಿ. ನಾನು ಹೇಳಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣವರ ಫೋಟೋ ದಯಮಾಡಿ ಫುಟ್ಪಾತ್ನಲ್ಲಿ ಇಡಬೇಡ್ರಿ, ಯಾಕ್ರಿ ಫುಟ್ಪಾತ್ನಲ್ಲಿ ಇಡ್ತೀರಿ ಅಂತ ಹೇಳಿದ್ದು ನಾನೇ. ಪ್ರತಿ ವರ್ಷ ಸಂಗೊಳ್ಳಿ ರಾಯಣ್ಣ ಪೂಜೆ ಮಾಡೋದು ನಾನೇ ಆನ್ ಟೈಮೇ. ಅಲ್ಲಿ ಹೇಳಿ ಇಲ್ಲಿ ಯಾಕೆ ಇಡ್ತೀರಿ ಸ್ವಾಮೀಜಿ ಅಂತ ಕೇಳಿದಕ್ಕೆ ಅವರಿಗೆ ಬೇಜಾರಾಗಿರೋದು. ಸಂಗೊಳ್ಳಿ ರಾಯಣ್ಣವರ ಫೋಟೋ ಫುಟ್ಪಾತ್ನಲ್ಲಿ ಇಡಬೇಡ್ರಿ, ಇಲ್ಲಿ ಯಾಕೆ ಇಟ್ಟು ಪೂಜೆ ಮಾಡ್ತೀರಿ ಅಂತ ಕೇಳಿದ್ದೆ ಅವರಿಗೆ ಬೇಜಾರಾಗಿರೋದು. ನೀವು ಹೆಂಗೆ ಕೇಳ್ತೀರಿ ಅಂತಂದ್ರೆ, ಸ್ವಾಮೀಜಿ ದಯಮಾಡಿ ರೋಡ್ನಾಗ ಇಡಬೇಡ್ರಿ ಸಂಗೊಳ್ಳಿ ರಾಯಣ್ಣವ್ರ ಫೋಟೋ, ಬೇಕಿದ್ರೆ ನಾವೆಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ, ಆಲ್ ಮತ್ತು ಸಮಾಜದ ಎಲ್ಲ ಹುಡುಗರಿಗೆ ಕರೆಸಿ ನಮ್ಮ ಫೌಂಡೇಶನಿಂದ ಬೇಕಿದ್ರೆ ನಾವೊಂದು ಏನಾರ ಒಂದು ವ್ಯವಸ್ಥೆ ಮಾಡೋಣ, ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಕ್ಕೆ ಬೇಜಾರಾಗಿರೋದು. ಅಷ್ಟು ಬಿಟ್ಟರೆ ಬೇರೆ ಯಾವ ರೀತಿ ಇಲ್ಲ. ನನಗೆ ರಾಜಕೀಯವಾಗಿ ಯಾರು ನನಗೆ ಬೈದರೆ ನಾನು ಅವ್ರಿಗೆ ಉತ್ತರನೂ ಕೊಡೋಕೆ ಹೋಗೋದಲ್ಲ. ಅಲ್ಲಿ ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಮಾತನಾಡ್ತಕ್ಕಂಥ ವಿಷಯನೇ ಇರಲಿಲ್ಲ. ಅಲ್ಲಿ ಏನು ಸ್ಟೇಜು ಇಲ್ಲ, ಅಥವಾ ಸಂಗೊಳ್ಳಿ ರಾಯಣ್ಣ ಪರ ಆಗಲಿ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಏನು ಅವಶ್ಯ ಅಲ್ಲಿ ಇಲ್ಲೇ ಇರಲ್ಲ, ಸಬ್ಜೆಕ್ಟ್ ಇಲ್ಲ ಅದು. ಸಂಗೊಳ್ಳಿ ರಾಯಣ್ಣವರ ಫೋಟೋ ಫುಟ್ಪಾತ್ ಮೇಲೆ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಿ ಮಾಡಬೇಡಿ ಸ್ವಾಮೀಜಿ ಅಂತ ಹೇಳೋದು ಬಿಟ್ಟರೆ ಅದು ಏನಾದ ಚಕಾರ ಅಂತ ಮಾತನಾಡ್ತಕ್ಕಂಥದ್ದಲ್ಲ. ಬಟ್ ಕೈ ಮುಗಿದು ಸ್ವಾಮೀಜಿಗಳಿಗೆ ಹೇಳ್ತೇನೆ, ಸ್ವಾಮೀಜಿ ನಿಮಗೆ ನಮ್ಮ ಮೇಲೆ ಸಿಟ್ಟಿದ್ರೆ ಬೇಜಾರಿದ್ರೆ ಬೇರೆ ರೀತಿಯಾದಂಥದ್ದು ಮಾತಾಡ್ರಿ, ಪಬ್ಲಿಕ್ನಲ್ಲಿ ಮಾತಾಡ್ರಿ. ಈ ರೀತಿಯಾಗಿ ನಮ್ಮ ಮಾನ ಮರ್ಯಾದೆ ಕಳೀಲಿಕ್ಕೆ ಅಥವಾ ನಾವು ಈ ವಿರುದ್ಧ ಇದೀವಿ ಅಂತಕ್ಕಂಥದ್ದು ಇಂಥ ದಯವಿಟ್ಟು ಮಾಡಬೇಡ್ರಿ. ನೀವು ಹಿಂಗೆ ಮಾಡಿದ್ರು ಕೂಡ ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ನಮ್ಮ ವಿರುದ್ಧವಾಗಿ ನೀವು ಯಾರು ಬೇಕಾದ್ರೆ ರಾಜಕೀಯವಾಗಿ ಮಾಡಿದ್ರು ಕೂಡ ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ನಾನು ನಿಮ್ಮ ವಿರುದ್ಧ ಮಾತನಾಡೋಕೆ ಹೋಗೋದಿಲ್ಲ. ಆದರೆ ಈ ಸತ್ಯ ಇದೆ, ಬೇಕಿದ್ರೆ ಕೋನ್ ರೆಡ್ಡಿಯರು ಕೂಡ ಅಲ್ಲಿದ್ದರು. ಅಲ್ಲಿ ಕೋನ್ ರೆಡ್ಡಿಯರು ಇದ್ದು ನಾವೇ ಹೋಗಿರ್ತಕ್ಕಂಥದ್ದು. ಒಂದು 4 ಜನ ಇದ್ದರು. ನಾವು ಡೋರೆ ಕಾಫಿಲಿಂದ ಸುಮಾರು 10 ಜನ ನಾವೇ ಹೋಗಿ ಅದು ಫೋಟೋ ಪೂಜೆ ಮಾಡಿ ಅಧ್ಯಕ್ಷರು ಕೂಡ ಇದ್ದರು. ನೀವಿದ್ದ ಅಧ್ಯಕ್ಷರಲ್ಲಿ ಇಲ್ಲಿ ಗೌಡ್ರಿದ್ದು, ನಮ್ಮ SR ಪಾಟೀಲ್ ಇದ್ರು, ಅಲ್ಲಿ ಕೋನ್ ರೆಡ್ಡಿಯವರು ಕೂಡ ಇದ್ರು. ನಾವೇ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ನಾನೇ ಪೂಜೆ ಮಾಡಿದ್ ಮತ್ತೆ ಅಲ್ಲಿ ಹೋಗಿ ಪೂಜೆ ಮಾಡಿ ದಯಮಾಡಿ ಕೈ ಮುಗಿದು ಹೇಳ್ತೀನಿ ಸ್ವಾಮೀಜಿ ಇಲ್ಲಿ ರೋಡಾಗಿ ಮಾಡಬೇಡ್ರಿ ಅಂತ ಹೇಳಿದಕ್ಕೆ ಅವ್ರಿಗೆ ಬೇಜಾರಾಗಿರೋದು. ಅಷ್ಟು ಬಿಟ್ಟರೆ ನಾನು ಯಾಕೆ ಅವ್ರ ವಿರುದ್ಧ ಮಾತಾಡಲಿ ಅಂತಕ್ಕಂಥದ್ದು ಮಾತನ್ನು ಸ್ಪಷ್ಟೀಕರಣ ಕೊಡ್ತೀನಿ. ಇಂಥವು ಯಾವುದೂ ನಾನು ಇಂಥವು ಜಲ್ಮಕ್ಕವಾಗಿ ಮಾತಾಡೋಕೆ ಹೋಗೋದಿಲ್ಲ. ಸೊ ದಯಮಾಡಿ ಇದಕ್ಕೆ ಇಲ್ಲಿಗೆ ನಿಂದಿರಿಸಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತೀನಿ. ಬೇಕಿದ್ರೆ ನಾವೇ ಅಲ್ಲಿದ್ದೀವಿ, ಫೋಟೋ ಇದೆ ನೋಡಿ, ನಾನೇ ಆ ಜಾಗದಲ್ಲಿ ನಾನೇ ಪೂಜೆ ಮಾಡಿ ಬಂದಿರೋದಲ್ಲಿ. ನಾನು ಅದೇ ಜಾಗದಲ್ಲಿ ನಾನೇ ಅದೇ ರೋಡ್ನಲ್ಲಿ ಫೋಟೋ ನಾನೇ ಪೂಜೆ ಮಾಡಿರೋದು, ನಾನೇ ಪೂಜೆ ಮಾಡಿ ಬಂದಿರೋದಲ್ಲಿ. ನಾವು ಪೂಜೆ ಮಾಡಿ ಬಂದಾದ್ಮೇಲೆ ಈ ರೀತಿ ಅವರು ಹೇಳಿರ್ತಕ್ಕಂಥದ್ದು ಯಾಕೆ ಅವರಿಗೆ ಸಹಿ ಅನಿಸ್ಲಿಲ್ಲ ಅವರಿಗೆ. ಬಟ್ ಈ ರೀತಿ ಮಾತನಾಡ್ತಕ್ಕಂಥದ್ದು, ರಾಯಣ್ಣನ ವಿರುದ್ಧ ಮಾತನಾಡ್ತಕ್ಕ ಅಲ್ರಿ, ನಾವು ಇಷ್ಟು 33 ವರ್ಷ ರಾಜಕೀಯ ವ್ಯವಸ್ಥೆಯಲ್ಲಿದ್ದು ಎದಕ್ರಿ ರಾಯಣ್ಣನ ವಿರುದ್ಧ ನಾವ್ಯಾಕ್ರಿ ಮಾತಾಡೋದು? ಏನು ಸಂಬಂಧ ಏನಿದೆ ಮಾತಾಡೋದು? ಆ ಸಬ್ಜೆಕ್ಟ್ ಇಲ್ಲ ಅಲ್ಲಿ ಮಾತಾಡೋಕ್ಕೆ. ಹೌದು, ಒಂದು ಮೈಕ್ ಐತಾ, ಏನನ್ನ ಮಾತಾಡೋಕ್ಕೆ ಸ್ಟೇಜ್ ಇದೆಯಾ? ಹೋಗ್ಬಿಟ್ಟು ಹೂವು ಹಾಕಿ ಪೂಜೆ ಮಾಡಿ ಬಂದಿರೋ ಸಂದರ್ಭದಲ್ಲಿ ಫುಟ್ಪಾತ್ನಲ್ಲಿ ದಯಮಾಡಿ ರಾಯಣ್ಣರ ಫೋಟೋ ಇಡಬೇಡ್ರಿ. DC ಆಫೀಸಲ್ಲಿ ಹೀಗೇನೆ ಮಾಡಿದ್ದೀವಿ, ಒಂದು ಅವಕಾಶ ಕೊಟ್ಟರೆ ಸ್ವಾಮೀಜಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ, ದಯಮಾಡಿ ಅಂತ ಮಾಡಬೇಡ್ರಿ ಅಂತ ಹೇಳಿದಕ್ಕೆ ಅವ್ರಿಗೆ ಬೇಜಾರಾಗಿರೋದು. ರಾಯಣ್ಣರ ಫೋಟೋ ಫುಟ್ಪಾತ್ನಲ್ಲಿ ಯಾಕೆ ಇಟ್ರಿ ಅಂತ ಕೇಳಿದಕ್ಕೆ ಅವ್ರಿಗೆ ಬೇಜಾರಾಗಿದ್ದು ಬಿಟ್ಟರೆ ಬೇರೆ ಇದಕ್ಕಿಂತ ಏನಿಲ್ಲ. ಏನನ್ನ ದಾಖಲಾತಿದ್ದಾರೆ ಕೇಳಿ ನೋಡ್ರಿ. ನಾನು ಯಾವತ್ತೂ ಇಂಥ ಪ್ರಯತ್ನ ಮಾಡೋದನ್ನೆಲ್ಲ ಮುಂದೆ ಮಾಡೋಕೆ ಹೋಗೋದಿಲ್ಲ ಅಂತ ತಮ್ಮಲ್ಲಿ ಹೇಳ್ತೀನಿ. ಸ್ವಾಮೀಜಿ ಕೈ ಮುಗಿದು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಇಂಥದಕ್ಕೆ ನೀವು ಇಂಥವಕ್ಕೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ ಅಂತ ನಿಮಗೆ ಮನವಿ ಮಾಡ್ಕೊಳ್ತೀನಿ. ನೀವು ಇಲ್ಲಿಗೆ ನಿಂದಿರಿಸಬೇಕಿದು. ನಿಮಗೆ ಇನ್ನೂ ಶೋಭೆ ತರ್ತಿದ್ರೆ, ನಿಮಗೆ ಒಳ್ಳೇದು ಅನಿಸಿದ್ರೆ ನೀವು ಮಾಡಿ, ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೂಡ ಹೇಳ್ತೀನಿ.